ಅಂಕೋಲಾ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಹಾರ್ವರ್ಡ್ ಕ್ರಾಸ್ ಸಮೀಪ ಖಾಸಗಿ ಟೂರಿಸ್ಟ್ ಬಸ್ ಪಲ್ಟಿಯಾದ ಪರಿಣಾಮ ಕೆಲ ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಬೆಂಗಳೂರಿನಿಂದ ಅಂಕೋಲಾ ಕಾರವಾರ ಮಾರ್ಗವಾಗಿ ಗೋವಾಕ್ಕೆ ತೆರಳುತ್ತಿದ್ದ ವೇಳೆ ಅವರ್ಸ ಹಾರ್ವಾಡ ಗಡಿ ಪ್ರದೇಶದ ಕಿರು ಸೇತುವೆ ಅಂಚಿನ ತಗ್ಗು ಪ್ರದೇಶದ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ತಗ್ಗು ಪ್ರದೇಶಕ್ಕೆ ಪಲ್ಟಿಯಾಗಿದೆ. ಅಪಘಾತದಿಂದ ಕೆಲ ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಅದೃಷ್ಟವಶಾತ್ ಯಾರಿಗೂ ಗಂಭೀರ ಗಾಯವಾಗಿಲ್ಲ. ತಕ್ಷಣ ಸ್ಥಳೀಯರು ನೆರವಿಗೆ ಧಾವಿಸಿದ್ದು NHAI ಆಂಬ್ಯುಲೆನ್ಸ್ ಮೂಲಕ ಕೆಲ ಗಾಯಾಳುಗಳನ್ನು ಅಂಕೋಲಾ ತಾಲೂಕು ಆಸ್ಪತ್ರೆಗೆ ತುರ್ತು ಚಿಕಿತ್ಸೆಗೆ ಸಾಗಿಸಲಾಗಿದೆ. ಸಿಪಿಐ ಚಂದ್ರಶೇಖರ ಮಠಪತಿ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಾನೂನು ಕ್ರಮ ಮುಂದುವರೆಸಿದ್ದಾರೆ. ತಗ್ಗಿನಲ್ಲಿದ್ದ ಸಣ್ಣ ಗಾತ್ರದ ಮರವೊಂದು ಬಸ್ಸು ಮತ್ತೆ ಪಲ್ಟಿಯಾಗಿ ತಲೆ ಕೆಳಗಾಗದಂತೆ ತಡೆಯಾಗದಿದ್ದರೆ ಬಸ್ ಮತ್ತಷ್ಟು ಜಖಂಗೊಂಡು ಅಪಾಯದ ಸಾಧ್ಯತೆ ಇನ್ನಷ್ಟು ಹೆಚ್ಚಾಗುತ್ತಿತ್ತು. ಬಸ್ ಪಲ್ಟಿಯಾದ ಬಳಿಕ ಕೆಲವರನ್ನ ಡ್ರೈವರ್ ಸೀಟ್ ಪಕ್ಕದ ಬಾಗಿಲಿನಿಂದ, ಇನ್ನು ಕೆಲವರನ್ನು ಬಸ್ಸಿನ ಮೇಲ್ಭಾಗದ ತುರ್ತು ನಿರ್ಗಮನ ದ್ವಾರದ ಮೂಲಕ ಸುರಕ್ಷಿತವಾಗಿ ಕೆಳಗಿಳಿಸಲಾಯಿತು. ಇನ್ನು ಕೆಲವರು ತುರ್ತು ನಿರ್ಗಮನದ ಡೋರ್ನಿಂದಲೂ ಹೊರಬಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಅಪಘಾತಕ್ಕೆ ನಿಖರ ಕಾರಣ, ಗಾಯಾಳುಗಳ ಕುರಿತಂತೆ ಹೆಚ್ಚಿನ ಮತ್ತು ಅಧಿಕೃತ ಮಾಹಿತಿ ತಿಳಿದು ಬರಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.